ಇತ್ತ ಸಿಎಂ ಕನಸು ನನಸು ಮಾಡಿಕೊಳ್ಳುವತ್ತ ಡಿಕೆಶಿ ಹೆಜ್ಜೆ ಇಟ್ಟಿದ್ದಾರೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆಶಿ ಕೂಡ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಡಿಕೆಶಿ ಚಿಂತನೆ ನಡೆಸಿದ್ದಾರೆ. ಹೊಸ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಹಿನ್ನೆಲೆ ಸಭೆಗೂ ಮುನ್ನ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಮಾಡುತ್ತಿದ್ದಾರೆ. ಗಾಡ್ ಫಾದರ್ಗಳ ಭೇಟಿಯಾಗಿ ಮನವೊಲಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಸರತ್ತು ನಡೆಸೋರಿದ್ದಾರೆ. ಖರ್ಗೆ ಸೇರಿ ಹಲವರನ್ನ ಭೇಟಿಯಾಗಿ ವಿಸ್ತೃತ ಚರ್ಚೆ ಮಾಡಲಿದ್ದಾರೆ. ಶಾಸಕಾಂಗ ಸಭೆ, ಸರ್ಕಾರ ರಚನೆ ಸಂಬಂಧ ಮಾತುಕತೆ ಮಾಡಲಿದ್ದಾರೆ. ಸಂಪುಟಕ್ಕೆ ಸಚಿವರ ಸೇರ್ಪಡೆ ಸಂಬಂಧವು ಚರ್ಚೆ ಆಗೋ ಸಾಧ್ಯತೆ ಇದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಲರ್ಟ್ ಆಗಿದ್ದಾರೆ. ಗಾಡ್ ಫಾದರ್ಗಳನ್ನ ಭೇಟಿಯಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸೋರಿದ್ದಾರೆ. ಖರ್ಗೆ ಸೇರಿ ಹಲವರನ್ನ ಭೇಟಿಯಾಗಿ ವಿಸ್ತೃತ ಚರ್ಚೆ ಮಾಡ್ತಾರೆ. ಕನ್ನಡ ರಾಮಯ್ಯ, ಅನ್ನ ರಾಮಯ್ಯ ಅಷ್ಟೇ ಅಲ್ಲ, ಬದ್ಧತೆಯ ರಾಮಯ್ಯ. ಸಿದ್ದರಾಮಯ್ಯ ಕೊಟ್ಟ ಮಾತಿನಂತೆ ರಾಜೀನಾಮೆ ನೀಡಲಿದ್ದಾರೆ. ಸಿದ್ದರಾಮಯ್ಯ ಬದ್ಧತೆಯ ರಾಮಯ್ಯ ಅಂತ ಸಚಿವ ಶಿವರಾಜ್ ತಂಗಡಗಿ ಹಾಡಿ ಹೋಗಲಿದ್ದಾರೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಸಿದ್ದರಾಮಯ್ಯ ಭಾವುಕರಾಗಿ ಮಾತಾಡಿದ್ರು. ಸಭೆಯಲ್ಲಿ ಅವರು ಆಡಿದ ಮಾತು ಕೇಳಿ ಸಚಿವರೆಲ್ಲ ಭಾವುಕರಾದರು. ಸಿಎಂ ಸ್ಥಾನ ಬಿಡೋದು ಅಷ್ಟು ಸುಲಭವಲ್ಲ ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಮತ್ತು ಸರ್ಕಾರದ ಭವಿಷ್ಯವನ್ನು ನಿರ್ಧರಿಸಬೇಕಾಗಿರತಕ್ಕಂಥ ಗುರುತರ ಜವಾಬ್ದಾರಿಗಳ ಬಗ್ಗೆಯೂ ಕೂಡ ಅವರು ಸಚಿವರ ಜೊತೆ ಮುಕ್ತವಾಗಿ ಮಾತಾಡಿದ್ದಾರೆ. ಆ ಸಭೆಯಲ್ಲಿದ್ದಂಥ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಮುಖ್ಯಮಂತ್ರಿಗಳು ಯಾವ ರೀತಿಯ ಅಭಿಪ್ರಾಯಗಳು ತಮ್ಮೊಂದಿಗೆ ಹಂಚಿಕೊಂಡ್ರು ಸರ್? ಇದು ಸಭೆ ಅನ್ನೋದಕ್ಕಿಂತ ಭಾವನಾತ್ಮಕವಾದಂಥ ಸಭೆ ಇದು. ನಿಜವಾಗಲೂ ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡರು. 3 ವರ್ಷ ಪಕ್ಷ ಮತ್ತು ನನ್ನ ಜೊತೆಗಿರುವಂಥ ಸಚಿವ ಸಂಪುಟದ ಸಹೋದ್ಯೋಗಿಗಳು ಯಾವುದೂ ಹೆಸರು ಕೆಡಲಾರದ ರೀತಿಯೊಳಗೆ 3 ವರ್ಷ ಆಡಳಿತವನ್ನು ಮಾಡಿದ್ವಿ. ಅದಕ್ಕೆ ನಿಮಗೆ ಅಭಿನಂದನೆಗಳು, ನನಗೆ ಸಹಕಾರವನ್ನು ಕೊಟ್ಟಿದ್ದೀನಿ ಅಂತ ಅಭಿನಂದನೆಗಳನ್ನು ಹೇಳೋದ್ರ ಮುಖಾಂತರ ಅವರ ಮಾತಿನಲ್ಲಿ ಒಂದು ಥರ ಧ್ವನಿ ಒಂದು ದುಃಖ ಆದ ರೀತಿಯೊಳಗೆ ಆದತ್ನಾಗ ನಿಜವಾಗ್ಲೂ ನಮಗೂ ಬಹಳ ನೋವು ಅನ್ನಿಸ್ತು. ನಾನು ಎಂದೂ ಸಿದ್ದರಾಮಯ್ಯ ಅವ್ರನ್ನ ಆ ರೀತಿ ನೋಡಿದ್ದಿಲ್ಲ. ನೋಡಿದಾಗ ನನಗೂ ಸ್ವಲ್ಪ ಬಹಳ ನೋವು ಅನ್ನಿಸ್ತು. ಆದರೆ ಒಂದಂತೂ ಸತ್ಯ, ಸಿದ್ದರಾಮಯ್ಯರು ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಆದ ಮೇಲೆ ಸಿದ್ದರಾಮಯ್ಯವರಿಗೆ ಕನ್ನಡ ರಾಮಯ್ಯ ಅಂತ ಭಾಷಣದೊಳಗೆ ಮಾತಾಡ್ತಿದ್ದೆ. ಆದರೆ ಇವತ್ತ ನಿಜವಾಗಲೂ ತ್ಯಾಗದ ರಾಮಯ್ಯ ಮತ್ತು ಮಾತಿಗೆ ಕೊಟ್ಟ ಮಾತಿಗೆ ನಡೆಯುವಂಥ ರಾಮಯ್ಯ ಅಂತ ಅನ್ಬೇಕು. ಆ ರೀತಿ ನನ್ನ ಅಭಿಪ್ರಾಯ. ನಾನು ಅವರು ಅಲ್ಲಿ ಮಾತಾಡ್ಬೇಕಂತ ಆಸೆ ಇತ್ತು ನನಗೆ. ಆದರೆ ಇನ್ನೊಂದು ಸತಿ ಮಾತಾಡೋಣ, ಬೇರೆ ಬೇರೆ ಕೆಲಸ ಐತೆ ಅಂತಂದ್ರು. ಬಟ್ ನಿಜವಾಗ್ಲೂ ಹೃದಯವಂತ ಸಿದ್ದರಾಮಯ್ಯರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಬರೀ ಒರಟುತನ, ಗಡಸ್ತನ ಮಾತು ಅಷ್ಟೇ ಅಲ್ಲ, ಅವ್ರ ಹತ್ರ ಭಾವನಾತ್ಮಕವಾದಂಥ ಮಾತುಗಳು ಮತ್ತು ಹೃದಯ ತುಂಬಿ ಕೆಲವೊಂದಿಷ್ಟು ವಿಚಾರಗಳನ್ನು ನಮ್ಮ ಹತ್ರ ಹಂಚ್ಕೊಂಡ್ರು. ಈಗಲೂ ನನಗೂ ಈ ರೀತಿ ಮಾತಾಡೋದು, ಅವ್ರು ಮಾತಾಡ್ತಾರೆ ನನಗೆ ಚೆನ್ನಾಗಿ ಗೊತ್ತು. ಬಸವನ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ, ಬುದ್ಧನ ಬಗ್ಗೆ, ಬುದ್ಧ ಅಂಬೇಡ್ಕರ್ ಬಗ್ಗೆ ಅವರು ಕೆಲವೊಂದಿಷ್ಟು ಬಹಳ ಅದ್ಭುತವಾದಂಥ ಮಾತುಗಳು, ಜೊತೆಗೆ ಹೃದಯ ಐತಲ್ಲ ಅವ್ರದ್ದು, ಅದ್ಭುತವಾದಂಥ ಹೃದಯ ತುಂಬಿದ ಮಾತುಗಳನ್ನು ಇವತ್ತು ನನಗೆ ಕೇಳಿಸಿ ನನಗೂ ಮನಸ್ಸಿಗೆ ಒಂಥರ ನೋವಾಯಿತು. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಒಂದು ಅದ್ಭುತವಾದಂಥ ಮನುಷ್ಯರ ಜೊತೆಗೆ ಅವರ ಕ್ಯಾಬಿನೆಟ್ ಒಳಗೆ 2 ಸತಿ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೈತಲ್ಲ, ನಿಜವಾಗ್ಲೂ ನಾನು ಅಲ್ಲ ಪುಣ್ಯ ಮಾಡಿದ್ದೀನಿ ಅಂತ ನನ್ನ ಭಾವನೆ. ಸೊ ಇದು ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿ ಒಟ್ಟಾರೆ ಅಭಿಪ್ರಾಯ. ಕ್ಯಾಮರಾಮನ್
ಅಂಜನಮೂರ್ತಿ ಜೊತೆ ಆನಂದ್ ಪಿ ಬೆದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.